ಮೇಸ್ಟ್ರಾಗಿ ಕರೆದ್ರು. ಹೋದೆ. ಹೈಸ್ಕೂಲ್ ಮೇಸ್ಟ್ರಾಗಿದ್ದೆ ನಾನು. ಅಲ್ಲಿ ಏನಾಯಿತು, ನನಗೆ ಈ ಒಂದು 20-30 ಜನರ ಮಕ್ಕಳ ಮುಂದೆ ಪಾಠ ಮಾಡೋದು ನನಗೆ ಇಷ್ಟ ಆಗಲ್ಲ ಅಂದ್ರೆ ಒಂಥರ ಮುಜುಗರ, ಸ್ಟೇಜ್ ಫಿಯರ್ ಅಂತ ಹೇಳ್ತಾರಲ್ಲ ಅದಿತ್ತು. ಸೊ ಆ ಕಾರಣಕ್ಕೆ ನನಗದು ಹೋಗ್ಬಿಟ್ಟಿದ್ದೀನಿ, ಅಲ್ಲಿ ಸರಿ ಹೋಗಿಲ್ಲ. ಸೊ ಹೆಡ್ ಮಾಸ್ಟರ್ ಹತ್ರ ಹೋಗಿ ಹೇಳಿದೆ, ಹೀಗೆ ಬೇರೆ ಏನಾದರೂ ವ್ಯವಸ್ಥೆ ಇದೆಯಾ ಇಲ್ಲಿ ಅಂತ. ಗೌರ್ಮೆಂಟ್ ಹೈಸ್ಕೂಲು, ನಾನೊಂದು ವ್ಯವಸ್ಥೆ ಮಾಡ್ತೇನೆ ಅಂತೇಳಿ ಅಧಿಕೃತವಾಗಿ ಒಂದು ಕಲ್ಚರಲ್ ವಿಂಗ್ ಮಾಡಿ ಅದಕ್ಕೆ ನನ್ನನ್ನು ಹೆಡ್ ಮಾಡಿದರು. ಅದು ಯಾಕೆ ಮಾಡಿದ್ರು ಅಂದರೆ, ನಾನು ನಾಟಕ ಆಡ್ತಾಯಿದ್ದೆ. ಅಂದರೆ ನಾಟಕ ಅಂದರೆ ಗೊತ್ತಾಯ್ತು. ಬರವಣಿಗೆ ಆಗಿರಲಿ, ನಾಟಕ ಬರೆಯೋದಾಗಿರಲಿ, ಆ್ಯಕ್ಟ್ ಮಾಡೋದಾಗಿರಲಿ, ಡೈರೆಕ್ಷನ್ ಮಾಡೋದಾಗಲಿ, ಒಂದು ಅಷ್ಟು ಅವಾರ್ಡ್ಗಳೆಲ್ಲ ಬಂದಿತ್ತು ಆ ಕಾಲದಲ್ಲೇ. ಸೊ ಅದರಿಂದ ಒಂದು ವಿಂಗ್ ಮಾಡಿದರು, ಅದರ ಹೆಡ್ ಮಾಡಿದರು. ನಮ್ಮ ಮಕ್ಕಳಿಗೆ ಭಾರಿ ಖುಷಿಯಲ್ಲಿದ್ದೆ. ಅಷ್ಟರಲ್ಲಿ ಒಂದು ಲೆಟ್ರ್ ಬಂತು ನನಗೆ, ವಾಸುದೇವ್ ಅಂತೇಳಿ, ರಚನಾ ಅಡ್ವರ್ಟೈಸರ್ಸ್ ಬೆಂಗಳೂರಿನಲ್ಲಿ. ಅಲ್ಲಿ ಆರ್ಟಿಸ್ಟ್ ಆಗಿದ್ದರು ಅವರು, ನನ್ನ 1 ವರ್ಷ ಸೀನಿಯರ್ ಕಾಸರಗೋಡು ಕಾಲೇಜಿನಲ್ಲಿ. ಇಲ್ಲಿ ಒಂದು ಪತ್ರಿಕೆ ಶುರು ಆಗ್ತಾಯಿದೆ, ಚಿತ್ರದೀಪ ಅಂತ. ವಿಶ್ವಕುಮಾರ್ ಎಡಿಟರ್ ಆಗಿದ್ದಾರೆ, ನೀವು ಬರೋದಿದ್ದರೆ ಬರ್ಬೋದು, ಅವರು ಲೆಟ್ರ್ ಬರೀತಾರೆ ಅಂತ ಹೇಳಿದರು. ಲೆಟ್ರ್ ಬರೆದ್ರು ವಿಶ್ವಕುಮಾರ್. ಸೊ ನಿಮಗೆ ತಿಂಗಳಿಗೆ 250 ರೂಪಾಯಿ ಕೊಡ್ತೀವಿ, 250 ಅಂದರೆ 300 ರೂಪಾಯಿ ಕೊಡ್ತೀವಿ, ಇಲ್ಲಿ ಸೆಟ್ಲ್ ಆಗಲಿಕ್ಕೆ ಅನುಕೂಲ ಇದೆ, ಆದರೆ ನೀವು ಇದಕ್ಕೆ ಈ ಸಂಬಳಕ್ಕೆ ಅಡ್ಜಸ್ಟ್ ಆಗೋದಿದ್ರೆ ಬನ್ನಿ ಅಂತೇಳಿ. ನನಗೆ ಅದೊಂದು ಗವಾಕ್ಷೆ ಅಲ್ಲ, ಒಂದು ಡೋರೇ ಓಪನ್ ಮಾಡ್ದಂಗೆ ಆಯಿತು. ಅಲ್ಲಿ ರಿಸೈನ್ ಮಾಡಿ ಇಲ್ಲಿ ಬಂದೆ. ಮನೇಲಿ ಎಂಥ ಫಜೀತಿ ಅಂದರೆ, ಗೌರ್ಮೆಂಟ್ ಜಾಬ್ ಬಿಟ್ಟು ನೀನು ಸಿನಿಮಾದ ಹಿಂದೆ ಬಿದ್ದಿದೆಯಲ್ಲ ಅಂತ. ಅವ್ರು ಎಷ್ಟು ಖುಷಿಯಾಗಿತ್ತು ಅಲ್ಲಿ ಸೇರುವಾಗ, ಅಷ್ಟೇ ತಲೆ ಬಿಸಿ ಮಾಡಿಕೊಂಡ್ರು. ನಾನು ಯಾವುದನ್ನು ಇದು ಮಾಡಲಿ, ನನ್ನ ಇಷ್ಟದ ಜಾಗ ಇದು, ಇಲ್ಲಿ ಬಂದೆ.